ಹೊಸ ವರ್ಷ ಬಿಸು ಪರ್ವ ಸಂಭ್ರಮ. ಇದೇ ದಿನ ಕರಾವಳಿಯಲ್ಲಿ ನರೇಂದ್ರ ಮೋದಿ ಮತ ಶಿಕಾರಿಯನ್ನ ನಡೆಸಿದ್ದಾರೆ. ಸಂಜೆ ಹೊತ್ತಿಗೆ ಮಂಗಳೂರಿಗೆ ಎಂಟ್ರಿ ಕೊಟ್ಟ ನರೇಂದ್ರ ಮೋದಿ ಮಂಗಳೂರಿನ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತದಿಂದ ಭರ್ಜರಿ ರ್ಯಾಲಿಯನ್ನ ನಡೆಸಿದ್ದಾರೆ. ಸರಿಸುಮಾರು 2.5 ಕಿಲೋಮೀಟರ್ ವರೆಗೂ ಅಂದ್ರೆ ನಾರಾಯಣ ಗುರು ವೃತ್ತದಿಂದ ನವಭಾರತ ವೃತ್ತದವರೆಗೂ ಕೂಡ ಮೆಗಾ ರೋಡ್ ಶೋ ನಡೆಸಲಾಯಿತು. ದೃಶ್ಯದಲ್ಲಿ ನೀವು ಗಮನಿಸುತ್ತಿದ್ದೀರಿ ಯಾವ ರೀತಿ ಕಿಕ್ಕಿರಿದು ಜಮಾವಣೆಗೊಂಡಿದ್ರು ಮಂಗಳೂರಿನ ಈ ರಸ್ತೆಯ ಎರಡೂ ಬದಿಯಲ್ಲಿ ಮೋದಿ ಅಭಿಮಾನಿಗಳು, ಬಿಜೆಪಿಯ ಕಾರ್ಯಕರ್ತರು ಹಾಗೆ ಮಂಗಳೂರಿನ ಮತದಾರರು ಅಂತ ಹೇಳಿ ಕೈಯಲ್ಲಿ ಹೂವನ್ನ ಹಿಡಿದು ನರೇಂದ್ರ ಮೋದಿ ಅವರ ಮೇಲೆ ಹೂವಿನ ಮಳೆಯನ್ನೇ ಸುರಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಹೊಸ ವರ್ಷದ ಮೊದಲ ದಿನ ತುಳುವರ ನಾಡಿಗೆ ಬಂದ ನರೇಂದ್ರ ಮೋದಿ ಅವರಿಗೆ ಮತವನ್ನ ನೀಡುವ ಭರವಸೆಯನ್ನ ಆ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇದು ಮತವಾಗಿ ಪರಿವರ್ತನೆ ಆಗುತ್ತಾ ಗಮನಿಸಬೇಕಾಗಿದೆ. ಅದರಲ್ಲೂ ಹೇಳಿ ಕೇಳಿ ಕರ್ನಾಟಕದಲ್ಲಿ ಬಿಜೆಪಿಯ ಭದ್ರ ನೆಲೆ ಅಂತ ಕರೆಸಿಕೊಳ್ಳುವ ಕರಾವಳಿ ಭಾಗದ 4 ಲೋಕಸಭಾ ಕ್ಷೇತ್ರಗಳನ್ನು ಗಮನದಲ್ಲಿಟ್ಕೊಂಡು ನಡೆಸಲಾದ ಈ ಬೃಹತ್ ರೋಡ್ ಶೋ, ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನೇ ಅಕ್ಕಪಕ್ಕ ನಿಲ್ಲಿಸಿಕೊಂಡು ನರೇಂದ್ರ ಮೋದಿ ಅವರು ಈ ಒಂದು ರೋಡ್ ಶೋವನ್ನು ನಡೆಸಿದ್ದಾರೆ. ಒಂದಷ್ಟು ಮತ ಗಳಿಕೆಯ ರಣತಂತ್ರ ಕೂಡ ಈ ರೋಡ್ ಶೋನ ಹಿಂದಿದೆ. ಹಾಗಾದ್ರೆ ಯಾವೆಲ್ಲ ದೃಷ್ಟಿಯಲ್ಲಿ ಮೋದಿ ಅವರ ಈ ರೋಡ್ ಶೋ ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ಅನುಕೂಲವಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಗಮನಿಸ್ತಾ ಹೋಗೋಣ. ಬಿಲ್ಲವ ವೋಟ್ ಬ್ಯಾಂಕ್, ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವ ಪದ್ಮರಾಜ್ ಅವರು ಬಿಲ್ಲವ ಸಮುದಾಯಕ್ಕೆ ಸಂಬಂಧಪಟ್ಟವರಾಗ್ತಾರೆ. ಹೀಗಾಗಿ ಬಿಲ್ಲವ ಮತಗಳು ಕಾಂಗ್ರೆಸ್ನ ಕಡೆಗೆ ವಾಲುವುದನ್ನು ತಪ್ಪಿಸುವ ಸಲುವಾಗಿ ನಾರಾಯಣಗುರು ವೃತ್ತದಲ್ಲಿ ನಾರಾಯಣಗುರು ಅವರಿಗೆ ನಮಿಸಿ ಬಿಲ್ಲವ ವೋಟ್ ಬ್ಯಾಂಕ್ ಅನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ರ್ಯಾಲಿಯನ್ನ ಪ್ರಾರಂಭ ಮಾಡಿದ್ರು ನರೇಂದ್ರ ಮೋದಿ. ಕಡಲ ತಡಿ ಮಂಗಳೂರಿನಲ್ಲಿ ಮೋದಿ ಮೇನಿಯಾ ದೃಶ್ಯದಲ್ಲೇ ಕಾಣೋಕೆ ಸಿಗ್ತಾ ಇತ್ತು ಯಾವ ಮಟ್ಟಿಗೆ ಇದೆ ಅಂತ ಹೇಳಿ. ಕೇಸರಿ ಕೋಟೆಯಲ್ಲಿ ಮೊದಲ ಬಾರಿಗೆ ಈ ರೋಡ್ ಶೋ, ಈ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಮೊದಲ ರೋಡ್ ಶೋ ಇದು. ತುಳುವರ ಹೊಸ ವರ್ಷ ಬಿಸು ಪರ್ವ ದಿನವೇ ಮತ ಶಿಕಾರಿಯನ್ನ ನಡೆಸಿದ್ದಾರೆ ಮೋದಿ. ಹೃದಯ ಭಾಗದಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿ 2.5 ಕಿಲೋಮೀಟರ್ನಷ್ಟು ಸಂಚಾರವನ್ನ ಮಾಡಿ ಮತ ಬೇಟೆಯನ್ನ ನಡೆಸಿದ್ದಾರೆ. ಹೇಗಿತ್ತು ರೋಡ್ ಶೋಗೆ ರೆಸ್ಪಾನ್ಸ್? ಅದರ ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ಮಂಗಳೂರಿನಿಂದಲೇ ನನ್ನ ಕಲೀಗ್ ನಾಗೇಂದ್ರ ಬಾಬು ದೃಶ್ಯಗಳಂತೂ ಗಮನಿಸ್ತಿದ್ವಿ. ಸಾಕಷ್ಟು ಜನ ಜಮಾವಣೆಗೊಂಡಿದ್ರು. ಮೋದಿ ಅನ್ನೋ ಘೋಷಣೆ ಕೂಡ ಇತ್ತು. ಆದರೆ ಇದು ಮತವಾಗಿ ಪರಿವರ್ತನೆ ಆಗತ್ತಾ ಅನ್ನೋ ಪ್ರಶ್ನೆ. ಅದರಲ್ಲೂ 2 ಅಭ್ಯರ್ಥಿಗಳನ್ನು ಕೂಡ ರೋಡ್ ಶೋನ ಭಾಗವಾಗಿಸಿಕೊಂಡಿದ್ರು ಮೋದಿ. ಯಾವ ರೀತಿ ಉತ್ಸಾಹ ಇಮ್ಮಡಿ ಆಗಿದೆ ಬಿಜೆಪಿ ಕಾರ್ಯಕರ್ತರಲ್ಲಿ. ರೈಟ್, ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಸಂಪರ್ಕ ಕಡಿತವಾಗಿದೆ. ಅವರು ಅತಿ ಶೀಘ್ರದಲ್ಲಿ ಜಾಯಿನ್ ಆಗ್ತಾರೆ. ಹಾಗೆ ಈ ರೋಡ್ ಶೋಗೆ ಯಾವ ರೀತಿಯಾಗಿ ಜನಸ್ಪಂದನೆ ವ್ಯಕ್ತವಾಗಿದೆ ಇದರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಕನೆಕ್ಷನ್ ಅಲ್ಲಿದ್ದಾರೆ ನಾಗೇಂದ್ರ ಬಾಬು. ನಾನು ಕೇಳ್ತಾ ಇದ್ದೆ, ನೋಡಿ ಇವತ್ತು ವ್ಯಕ್ತವಾದ ಜನರ ಪ್ರೋತ್ಸಾಹ, ಬೆಂಬಲ, ಮತದಾನ ಪ್ರಕ್ರಿಯೆಯಲ್ಲಿ ಹೀಗೆ ಫಲಿತಾಂಶ ಬರಬಹುದು ಅನ್ನೋ ವಿಶ್ವಾಸವನ್ನ ಬಿಜೆಪಿ ಪಾಳ್ಯಕ್ಕೆ ಎಷ್ಟರ ಮಟ್ಟಿಗೆ ಮೂಡಿಸಿದೆ ಅಂತ ಹೇಳಿ? ರೈಟ್, ಸರಿಸುಮಾರು 7:15 ಹೊತ್ತಿಗೆ ರೋಡ್ ಶೋ ಪ್ರಾರಂಭವಾಯಿತು. 5 ನಿಮಿಷದ ಹಿಂದೆ, ಕಳೆದ ಒಂದು 5-10 ನಿಮಿಷದ ಹಿಂದೆ ಕೊನೆಯಾಗಿದೆ. ಸರಿಸುಮಾರು 1-1.5 ಗಂಟೆಗಳ ಕಾಲ ನಡೆದಂತಹ ರೋಡ್ ಶೋ. 1.5 ಗಂಟೆ ಕಾಲ ಕೂಡ ಕ್ರಮಿಸಿದ ಮಾರ್ಗದ ಉದ್ದಕ್ಕೂ ಕೂಡ ನರೇಂದ್ರ ಮೋದಿ ಅವರ ಮೇಲೆ ಹೂವಿನ ಮಳೆ ಸುರಿಸಿದ್ದಾರೆ ಕಾರ್ಯಕರ್ತರು. ಮೋದಿಯನ್ನು ಘೋಷಣೆಯನ್ನ ಕೂಗಿದ್ದಾರೆ. ಕಳೆದ ಬಾರಿ ಕೂಡ 2 ಮತಕ್ಷೇತ್ರಗಳಲ್ಲಿ ಬಿಜೆಪಿಗೇನೆ ಮತದಾರರು ಓಟನ್ನ ಹಾಕಿ ಗೆಲ್ಲಿಸಿದ್ರು. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರಾಗಿ ಆಯ್ಕೆಯಾದರೆ, ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ ಅವರು ಆಯ್ಕೆಯಾಗಿದ್ರು. ಆದರೆ ಈ ಬಾರಿ ಇಬ್ಬರನ್ನೂ ಕೂಡ ಪಕ್ಕಕ್ಕೆ ಸರಿಸಿ ಕ್ಷೇತ್ರದಿಂದ ಹೊಸ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಬಿಜೆಪಿ. ಒಂದು ಕಡೆ ಆ ಮೂಲಕವೂ ಕೂಡ ಒಂದು ಬದಲಾವಣೆಯನ್ನ ತರಬೇಕು ಅನ್ನೋ ಪ್ರಯತ್ನ. ಇದೆಲ್ಲದಕ್ಕೂ ಕೂಡ ಯಾವ ರೀತಿ ಸ್ಪಂದಿಸಿದ್ದಾರೆ ಮಂಗಳೂರಿನ ಮತದಾರರು? ಡೀಟೇಲ್ಸ್ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಾಗೇಂದ್ರ ಬಾಬು, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ರೋಡ್ ಶೋ ಮುಗಿದಿದೆ, ಯಾವ ರೀತಿಯಾಗಿದೆ ಸದ್ಯಕ್ಕೆ ಮಾಹೋಲ್, ಏನ್ ಹೇಳ್ತಿದ್ದಾರೆ ಮಂಗಳೂರಿನ ಜನ? ಸ್ಮಿತಾ, ಈಗ ರೋಡ್ ಶೋ ನಡೆಸಂತ ವಾಹನದ ಮುಂಭಾಗದಲ್ಲೇ ನಾನು ನಿಂತಿದ್ದೀನಿ. ಇಲ್ಲಿನ ಜನ ಕಿಕ್ಕಿರಿದು ಬಂದು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಬ್ರಿಜೇಶ್ ಚೌಟ ಅವರ ಒಂದು ಸೆಲ್ಫಿಯನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ನಾನು ಈಗ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಏನು ಅನ್ನಿಸ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಸುಮಾರು 2 ಕಿಲೋಮೀಟ್ರು 1.5-2 ತಾಸು ಅವರ ಜೊತೆಯಲ್ಲಿ ಪಕ್ಕದಲ್ಲಿ ನಿಂತು ಬಂದ್ರಿ, ಏನು ಅನ್ನಿಸ್ತು? ನೋಡಿ, ನಾವೆಲ್ಲ ನರೇಂದ್ರ ಮೋದಿ ಅವರ ಪ್ರೇರಣೆಯಿಂದ ರಾಜಕೀಯಕ್ಕೆ ಬಂದವರು.
ಪ್ರಾಯಶಃ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೆ ಏನಿಲ್ಲ. ಒಂದು, ನರೇಂದ್ರ ಮೋದಿಯವರ ಪಕ್ಕದಲ್ಲಿ ಅಷ್ಟೊತ್ತು ನಿಲ್ಲೋದೇ ನಮ್ಮ ಸೌಭಾಗ್ಯ. ಎರಡನೇದು, ನಮ್ಮ ಇವತ್ತು ಹೊಸ ವರ್ಷದ ಹಬ್ಬ. ನಮಗೆ ಬಿಸು ಹಬ್ಬವನ್ನು ಪ್ರಾಯಶಃ ತುಳುನಾಡಿನ ಜನರು ಈ ರೀತಿ ಆಚರಿಸಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಮಧ್ಯಾಹ್ನದ ಹಬ್ಬದ ಊಟವನ್ನು ಮಾಡಿ ಎಲ್ಲರೂ ಪ್ರಾಯಶಃ ಹೊಸ ಬಟ್ಟೆಯನ್ನು ತೊಟ್ಟು ತಮ್ಮ ಪ್ರೀತಿಯ ನಾಯಕನನ್ನು ಇವತ್ತು ಮಂಗಳೂರಿನಲ್ಲಿ ಈ ರೀತಿ ಸ್ವಾಗತಿಸಿದ್ದಾರೆ. ನನಗಂತೂ ವೈಯಕ್ತಿಕವಾಗಿ ಇಟ್ ಈಸ್ ನಾಟ್ ಸ್ಟಿಲ್ ಸಿಂಕ್ ಅಂತ ಹೇಳ್ತಾರಲ್ಲ, ಪಕ್ಕದಲ್ಲೇ ನಿಂತಿದ್ರಲ್ಲ, ಏನಾದ್ರು ಮಾತಾಡಿದ್ರೆ ನಿಮ್ಮ ಜೊತೆ ಏನಾದ್ರು ಹೇಳಿದ್ರ? ಆ ರೀತಿ ಏನೂ ಇಲ್ಲ. ಸಹಜವಾಗಿ ಒಬ್ಬ ಕಾರ್ಯಕರ್ತನಿಗೆ ತೋರಿಸುವಂಥ ಪ್ರೀತಿಯನ್ನು ತೋರಿಸಿದರು. ತೆರಳುವಾಗ ಗೆದ್ದು ಬನ್ನಿ ಸಿಗೋಣ ಅಂತ ಹೇಳಿದರು. ಮತ್ತು ಅವರು ಜನರ ಜೊತೆಗೆ ಮಾತನಾಡೋದಲ್ಲಿ ಬ್ಯುಸಿ ಆಗಿದ್ರು. ಏನು ಕನ್ವರ್ಸೇಷನ್ ಆಗಲಿಲ್ಲ ನಿಮ್ಮ? ಸಣ್ಣ ಪುಟ್ಟ ಕಾನ್ವರ್ಸೇಷನ್ಸ್ ಬಿಟ್ಟರೆ ಏನು ಆ ಥರದ್ದೇನಿಲ್ಲ. ಕಡೆಯದಾಗಿ ಏನು ಹೇಳೋಕ್ಕೆ ಅಂದರೆ ಗೆದ್ದು ಬನ್ನಿ ಅಂತಂದ್ರು ಅಂತೇಳಿ. ಸೊ ಈ ಒಂದು ಬೆಂಬಲ, ಈ ಒಂದು ರೋಡ್ ಶೋ ಇದೆಲ್ಲವೂ ಕೂಡ ನಿಮಗೆ ಹೊಸ್ತು ಅಂತ ಕಾಣುತ್ತೆ. ಫಸ್ಟ್ ಟೈಮ್ ಇದೆಲ್ಲವೂ ಕೂಡ ಫಸ್ಟ್ ಟೈಮ್ ನೀವು ಅಭ್ಯರ್ಥಿ ಆಗಿದ್ದುಕೊಂಡು ಮೋದಿಯವರ ಜೊತೆಯಲ್ಲಿ ಬಂದಿದ್ದು ಯಾವ ರೀತಿಯಾಗಿ ಸಂದೇಶ ಕೊಟ್ಟಂತಾಯ್ತು ಈಗ? ನೋಡಿ, ಎಲ್ಲವೂ ಜೀವನದಲ್ಲಿ ಫಸ್ಟ್ ಟೈಮೇ. ನಮಗೆ ಒಂದೇ ವ್ಯತ್ಯಾಸ ಅಂದರೆ ಬೀಯಿಂಗ್ ಎ ಸೋಲ್ಜರ್, ಒಬ್ಬ ಸೈನಿಕನ ಮಾನಸಿಕತೆ ಯಾವುದಿದೆ ಅಂದರೆ ಎಲ್ಲ ಹೊಸತನವನ್ನು ಸವಾಲಿನ ರೀತಿಯಲ್ಲಿ ತೆಗೆದುಕೊಂಡು ಮುಂದೆ ಹೋಗೋದು. ಮತ್ತು ನಮಗೆ ನಮ್ಮ ಹಿಂದೆ ನರೇಂದ್ರ ಮೋದಿ ಅಂತ ಒಂದು ಶಕ್ತಿ ಇರುವಾಗ, ನಮ್ಮ ಕಾರ್ಯಕರ್ತರಿರುವಾಗ, ನಮ್ಮ ಸಂಘಟನೆ ಜೊತೆಗೆ ನಿಂತಿರುವಾಗ ನಮಗೆ ಯಾವುದೂ ಇದು ಕಷ್ಟ ಅಂತ ಅನಿಸ್ತಾ ಇಲ್ಲ. ನಮಗೆ ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರ ಶಕ್ತಿ ಆಧಾರದಲ್ಲಿ, ಸಂಘಟನೆಯ ಶಕ್ತಿ ಆಧಾರದಲ್ಲಿ, ಮತ್ತು ನಮ್ಮೆಲ್ಲರ ಪ್ರೀತಿಯ ನಾಯಕರಾಗಿರೋ ನರೇಂದ್ರ ಮೋದಿಯ ಶಕ್ತಿ ಮತ್ತು ಅವರ ಪ್ರೀತಿಯ ಆಧಾರದಲ್ಲಿ ನಾವು ಈ ಬಾರಿ ಅಭೂತಪೂರ್ವ ಜಯವನ್ನು ದಾಖಲಿಸ್ತೀವಿ. ಇದು ಬ್ರಿಜೇಶ್ ಚೌಟ ಅವರ ಮಾತು. ಇಲ್ಲಿ ಕೆಲವರನ್ನ ನಾನು ಮಾತನಾಡಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತೀನಿ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಒಂದು ಕಡೆ ಎಲ್ಲರೂ ಕೂಡ ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ಏನು ಅನ್ನಿಸ್ತು ಮೋದಿಯವ್ರನ್ನ ಹತ್ತಿರದಿಂದ ನೋಡಿದ್ರಲ್ಲ? ಸರ್, ಭಾಳ ಖುಷಿ ಆಗ್ತಾ ಇದೆ. ಮೋದಿಯವ್ರನ್ನ ಈ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ಅವರು ಬಂದಿದ್ದಾರೆ. 2013ರಲ್ಲಿ ಕೂಡ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಬಂದಿದ್ದಾರೆ. ಅದಾದಮೇಲೆ ಪ್ರತಿ ವರ್ಷದಲ್ಲೂ ಕೂಡ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಅವರನ್ನ ಇಷ್ಟ ಹತ್ತಿರದಿಂದ ನೋಡ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ ಸರ್. ಓಕೆ ಮೇಡಮ್, ಏನು ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಸರ್. ಮೋದಿಯವ್ರು ನೋಡ್ಲಿಕ್ಕೆ 2 ಗಂಟೆಯಿಂದ ಕಾದು ಕೂತಿದ್ದೇವೆ. ನೋಡ್ದ ಮೋದಿಯವ್ರನ್ನ ನೋಡ್ದ? ಮಗು ಸ್ಟೇಟ್ ಬ್ಯಾಂಕಿಗೆ ಬಂದಿತ್ತು ಮೋದಿಯವ್ರು ನೋಡ್ಲಿಕ್ಕೆ. ಮೋದಿಯ ಬಿಗ್ ಫ್ಯಾನ್. ಸಾಂಗನ ಮೋದಿ ಬಗ್ಗೆ ಕನ್ನಡದಲ್ಲಿ ಮಾತನಾಡು, ಏನಾಗಲ್ಲ. ಮೋದಿಯವ್ರನ್ನ ನೋಡ್ದ? ಏನು ಅನ್ನಿಸ್ತು? ನಾವು ನಿನ್ನೆ ಸಂಘನಿಕೇತನದಲ್ಲಿ ಹೂವನ್ನೆಲ್ಲ ಉದುರಿಸಲಿಕ್ಕೆ ರಾತ್ರಿಯಿಂದ ಬೆಳಿಗ್ಗೆ ತನಕ ಎಲ್ಲ ಕೆಲಸ ಮಾಡಿದ್ದೇವೆ. ಇವತ್ತು 4 ಗಂಟೆ ತನಕ ನಾವೆಲ್ಲ ಕೆಲಸ ಮಾಡಿ ವಾಲಂಟಿಯರಿಂಗ್ ಮಾಡಿ 250 ಜನ ಇದ್ದೆವು. ನಮಗೆ ನೋಡಿ ಇಲ್ಲಿ ಸ್ಮಿತಾ, ನೋಡಿ ಇಲ್ಲಿ ಮೋದಿಯವರ ಫೋಟೋವನ್ನ ಇಲ್ಲಿ ಬರೆದು ಅವ್ರಿಗೆ ತೋರಿಸುವಂತ ಕೆಲಸ. ತೋರಿಸಿದ್ರ ಮೋದಿ ಅವ್ರಿಗೆ ಇದನ್ನ? ನೋಡಿದ್ರು ಅನ್ಕೋತೀನಿ, 2 ಸರ್ತಿ ಅಟ್ಲೀಸ್ಟ್ ನೋಡಿರ್ಬೇಕು. ಎಷ್ಟು ಪ್ರಯತ್ನ ಪಟ್ರೆ ಅವ್ರಿಗೆ ತೋರ್ಸೋದಕ್ಕೆ? ತುಂಬಾ ಬಟ್ ಹಿಂದೆ ಜನ ನಿಂತಿರೋದ್ರಿಂದ ಜಾಸ್ತಿ ಎತ್ತರಕ್ಕೆ ತೋರ್ಸಕ್ ಆಗಿಲ್ಲ. ಬಟ್ ನೋಡಿದ್ದಾರೆ, ಖುಷಿ ಇದೆ. ಎಸ್. ಎಷ್ಟು ದಿವಸ ತಗೊಂಡ್ರಿ ಇದನ್ನ ಪ್ರಿಪೇರ್ ಮಾಡಿ? ಇದು 10 hours. 10 ಗಂಟೆ ತಗೊಂಡ್ರಿ ಇದನ್ನ ಪ್ರಿಪೇರ್ ಮಾಡೋದಕ್ಕೆ. ಸೊ ಸಾಧ್ಯ ಚಾನ್ಸ್ ಸಿಕ್ಕಿದ್ರೆ ನೀವು ಅವ್ರಿಗೆ ತಲುಪಿಸೋ ಕೆಲಸ ಮಾಡಿ. ಖಂಡಿತ. ಬಟ್ ಅದೇ ಯಾರಿಗೆ ಬೇಡ ಆ ಥರ ಚಾನ್ಸ್. ಬ್ರಿಜೇಶ್ ಚೌಟ ಕಸಿನ್ ನಮ್ದು, ಅಂದ್ರೆ ಅಕ್ಕನ ಮಗ ನಮ್ದು. ಏನ್ ಅನಿಸ್ತು ನಿಮ್ಗೆ ಎಲ್ಲ? ಸರ್, ಏನ್ ಅನಿಸ್ತು? ನಾವು ಮೋದಿ ಅಂದ್ರೆ ನಮಗೆ ಅಣ್ಣ ಇದ್ದ ಹಾಗೆ. ನಮ್ಮ ಪರಿವಾರ ಅವರು ಬಿಟ್ಟರೆ ನಾವು ಬೇರೆ ಯಾರಿಗೂ ಓಟ್ ಕೊಡೋದಿಲ್ಲ. ಅವರೇ ಸ್ಮಿತಾ, ಇಲ್ಲಿನ ಕರಾವಳಿಯ ಮಂದಿ ಇವತ್ತು ಅವರಿಗೆ ಹಬ್ಬದ ದಿನ ಅವರೊಂದು ರೀತಿಯಲ್ಲಿ ಇದನ್ನ ಉತ್ಸವದ ರೀತಿಯಲ್ಲಿ ತೆಗೆದುಕೊಂಡು ಎಲ್ಲರೂ ಕೂಡ ವಿಜೃಂಭಣೆಯಿಂದ ಈ ಒಂದು ರೋಡ್ ಶೋವನ್ನ ಎಂಜಾಯ್ ಮಾಡಿದ್ರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಮೋದಿ ಅವರನ್ನ ಕಣ್ತುಂಬಿಕೊಂಡು ಬಹಳ ಖುಷಿಯಲ್ಲಿರುವಂಥ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬಂದ್ವಿ. ಜೊತೆಗೆ ನೋಡಿ, ಬ್ರಿಜೇಶ್ ಚೌಟ ಅವರು ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ಕಡೆಯದಾಗಿ ಗೆದ್ದು ಬನ್ನಿ ಅನ್ನುವ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಅನ್ನುವ ಮಾತನ್ನು ಕೂಡ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸ್ಮಿತಾ, ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು. ನಿಮ್ಮೆಲ್ಲ ಇನ್ಪುಟ್ಸ್ ಹಾಗೆ ಎಕ್ಸ್ಕ್ಲೂಸಿವ್. ಈ ರೋಡ್ ಶೋ ನಂತರದಲ್ಲಿ ಬ್ರಿಜೇಶ್ ಚೌಟ ಅವರ ಮೊದಲ ಪ್ರತಿಕ್ರಿಯೆಯನ್ನ ನಾಗೇಂದ್ರ ಬಾಬು ನಮ್ಮ ಪ್ರತಿನಿಧಿ ನಿಮ್ಮ ಮುಂದೆ ತಲುಪಿಸಿದ್ದಾರೆ. ಗೆದ್ದು ಬನ್ನಿ ಸಿಗೋಣ ಅನ್ನೋ ಸಂದೇಶವನ್ನ ಕೊಟ್ಟು ಹೋಗಿದ್ದಾರೆ ಮೋದಿ ಅವರು ಅಂತ ಹೇಳಿದ್ದಾರೆ ಬ್ರಿಜೇಶ್ ಚೌಟ ಅವರು. ಕರಾವಳಿಯ ಮತದಾರರು ಗೆಲುವಿನ ದಡವನ್ನ ತಲುಪಿಸ್ತಾರಾ ಚೌಟ ಅವರಿಗೆ? ಕಾದ್ ನೋಡೋಣ.